ಆಪತ್ತು ಪರಿಹಾರ ಅಂತ. ಗುರುಗಳ ಸ್ಮರಣೆ ಮಾಡಿದ್ರೆ ಯಾವ ರೀತಿಯ ವಿಪತ್ತುಗಳನ್ನು ತಾವು ಕಳೀತಾರೆ ಅಂತ. ಇದೇ ಜಾಗದಲ್ಲಿ ಒಂದು ಘಟನೆ ನಡೆದಿದೆ ಹಿಂದೆ. ತಂದೆ ಮುದ್ದುದಾಸರ ಒಬ್ಬ ಶಿಷ್ಯ ಕುರುಬ ಭರಮಣ್ಣ ಅಂತ. ಆ ಭರಮಣ್ಣಂಗೆ ಗುರುಗಳಲ್ಲಿ ಅನನ್ಯವಾದ ಭಕ್ತಿ. ಗುರುಗಳು ತಾವು ಏನ್ ಹೇಳ್ತಾರೆ ಅದನ್ನ ಮಾಡ್ತಾ ಇದ್ದ. ಒಮ್ಮೆ ಗುರುಗಳು ಅಂದ್ರಂತೆ, ಬೇವಿನ ಸೊಪ್ಪು, ಒಂದು ಮರದಲ್ಲಿ ಎಷ್ಟು ಬೇವಿನ ಸೊಪ್ಪಿದೆ ಅಷ್ಟು ತಿನ್ನಂತೆ. ಗುರುಗಳ ಶಿಷ್ಯರು ಕೇಳಿದ್ರಂತೆ, ಏನಪ್ಪಾ ಅಷ್ಟು ಸೊಪ್ಪು ತಿಂದಿದೆಯಲ್ಲ, ಹೇಗ್ ಸಾಧ್ಯ ಅಂತ. ಯಾಕಂದ್ರೆ ತಿನ್ನಬಾರದು ತಿಂದಿದ್ನಲ್ಲ, ಆ ಪಾಪ ಕರೀಲಿಕ್ಕೆ ಗುರುಗಳು ಗಂಗಾ ಸ್ನಾನ ಮಾಡಿಸೋದು. ಆ ರೀತಿ ಗುರುಗಳು ಏನ್ ಹೇಳ್ತಾರೆ ಕೇಳ್ತಿರ್ತಾರೆ. ವಯಸ್ಸಾಯ್ತು ಇವನಿಗೂ, ಗುರುಗಳೊಂದು ಆಜ್ಞೆ ಮಾಡಿದ್ರು. ಇವನು ವೃದ್ಧಾಪ್ಯದ ಕಾಲದಲ್ಲಿ ಗುರುಗಳಿಗೂ ವಯಸ್ಸಾಗಿತ್ತು. ಕದರಮಂಡಲಿಗೆ ಅಂತಿದೆ ಹಾವೇರಿಲಿ, ಕಾಂತೇಶ ಅಂತ. ಆ ಪ್ರಾಣದೇವರ ಸನ್ನಿಧಾನದಲ್ಲಿ ಒಂದು ಪ್ರಾಣದೇವ ಸಿಗುತ್ತಪ್ಪ, ತಗೊಂಬ ಅಂದ್ರಂತೆ ದೇವರಾಂದ್ರಕ್ಕೆ. ಇವತ್ತು ದಾಸ್ಪುರದಲ್ಲಿ ಒಂದು ಪುಟ್ಟ ಪ್ರಾಣದೇವ ಇದೆ, ಆ ಪ್ರಾಣದೇವ. ಸರಿ ಆಯ್ತು, ಗುರುಗಳು ಏನ್ ಹೇಳ್ತಾರೆ ಹೂ ಅನ್ಬಿಟ್ಟ. ನೋಡಿದ್ರೆ ಅವ್ನಿಗೆ 2 ಕಣ್ಣು ಹೊರಟೋಗಿದೆ, ಕಣ್ಣೇ ಕಾಣಿಸ್ತಿಲ್ಲ. ಅಂತ ಪರಿಸ್ಥಿತಿ ಬಂತು. ತನ್ನ ಮೊಮ್ಮಗಳು ಕೈ ಹಿಡಿದು, ಗುರುಗಳು ಹೇಳಿದಾರೆ ಆಜ್ಞೆ, ಅದನ್ನ ಪರಿಪಾಲನೆ ಮಾಡ್ಬೇಕಷ್ಟೇ. ಮೊಮ್ಮಗಳು ಕೈ ಹಿಡಿದು ಕದರಮಂಡಲಿವರೆಗೂ ನಡ್ಕೊಂಡು ಹೋಗಿದ್ದಾನೆ ದೇವರಾಂದ್ರದಿಂದ. ನಡ್ಕೊಂಡು ಹೋಗಿ ಕಣ್ಣು ಕಾಣಿಸ್ತಿಲ್ಲ, ಎಲ್ಲ ಕಲ್ಲುಗಳನ್ನ ಮುಟ್ಟಿ ಆ ಸ್ಪರ್ಶ ಜ್ಞಾನದಿಂದ ಒಂದ್ ಕಡೆ ಗೊತ್ತಾಯ್ತು, ಓಹೋ ಈ ಪ್ರಾಣದೇವರು ಅಂತ ಹೇಳಿ. ಆ ಪ್ರಾಣದೇವರನ್ನ ಅಲ್ಲಿಂದ ತಂದ ಗುರುಗಳು ಅರ್ಪಣೆ ಮಾಡಿದ. ಗುರುಗಳಿಗೆ ಅನನ್ಯವಾಗಿ ಸಂತೋಷ ಆಯಿತು. ಅಲ್ಲಿ ಪ್ರಾಣ ಸ್ಥಿತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಭರಮಣ್ಣ ಆ ಹನುಮಪ್ಪನ ನೋಡು, ಸುಂದರೇಶ ಅಂತ ಒಂದು ಹೆಸರು ಪುಟ್ಟದಾಗಿದ್ದಾನಲ್ಲ, ಆ ಸುಂದರೇಶ್ ಮುಖ್ಯ ಪ್ರಾಣದೇವರು ನೋಡು, ಆ ರಾಮದೇವರು ಭಜನೆ ಮಾಡ್ತಾ ಕುಣಿತಾ ಇದ್ದಾರೆ. ಇವನಿಗೆ ತಳಮಳ. ಆ ಹನುಮಪ್ಪ ಅಷ್ಟು ಸುಂದರವಾಗಿದ್ದಾನಂತೆ, ಅವನು ನೋಡ್ಲಿಕ್ಕೆ ಕಣ್ಣೇ ಇಲ್ವೇ. ಯಾರ ಹತ್ರ ಹೋಗ್ಕೊಂಡು ಈ ತರ ಕಣ್ಣು ಕಾಣಿಸ್ತಾ ಇಲ್ಲ. ಗುರುಗಳು ನೋಡಿದ್ರೆ ಹನುಮಪ್ಪನ ನೋಡುವಂತಾರೆ, ನನಗೆ ಎಷ್ಟು ಬೇಸರ ಆಗ್ತಾ ಇದೆ. ಚಿಂತೆ ಮಾಡಬೇಡ, ಇಲ್ಲಿ 7th ಬ್ಲಾಕ್ ಅಲ್ಲಿ ಪ್ರಭಾಯಿ ಕ್ಲಿನಿಕ್ ಅಂತ ಇದೆಯಲ್ಲ, ಅದು 100 ವರ್ಷದ್ದು. ಮುಂಚೆನೂ ಇತ್ತಂತೆ, ಮನೆಯಲ್ಲಿ ಅಲ್ಲಿ ಕ್ಲಿನಿಕ್ ಅಲ್ಲಿ ಮಾಡ್ತಿದ್ರು. ಇಲ್ಲಿ ಒಂದೇ ಕಡೆ ಮಿಂಟೋ ಹಾಸ್ಪಿಟಲ್ಗಿಂತ ಮುಂಚೆ ಇದ್ದಿತ್ತು. ಸರಿ, ಅವನನ್ನು ಇಲ್ಲಿ ಕರ್ಕೊಂಡು ಬಂದಂತೆ, ಒಂದು ಎತ್ತಿನ ಗಾಡಿ ಮಾಡಿ ಕರ್ಕೊಂಡು ಬಂದ. ಮೊಮ್ಮಗಳ ಜೊತೆ ಬಂದು ಇಲ್ಲಿ ವೈದ್ಯ ನೋಡಿ ಹೇಳಿದ್ರು, ಇಲ್ಲ ಕಣ್ಣು ಬರಲ್ಲ, ಮತ್ತೆ ಒಂದು ಕಾಗದದಲ್ಲಿ ಬರ್ಕೊಟ್ಟು ನೀನ್ ಕಣ್ಣು ಬರಲ್ಲ. ಸರಿ ಆಯ್ತು ಅಂತ ಹೇಳಿ ಎಲ್ಲ ಈ ಬೆಟ್ಟದ ನದಿ ಕೈ ಮರಗಳ ಜಾಸ್ತಿ ಇತ್ತು. ಇದು ಹೇಳ್ತಿರೋದು 1930 ಆ ಟೈಮಲ್ಲಿ. ಹತ್ತತ್ರ ಇನ್ನೇನು ಇನ್ನೊಂದು 4 ವರ್ಷ ಆದ್ರೆ 100 ವರ್ಷ ಆಗುತ್ತೆ ಈ ಘಟನೆ ನಡೆದು. ಸರಿ ಆಯ್ತು, ಇಲ್ಲೇ ಎಲ್ಲ ತಂಗಿದ್ದ. ಇಲ್ಲಿ ಎಲ್ಲ ಒಂದು ಕೆರೆ ಬೇರೆ ಇತ್ತಂತೆ, ಅಲ್ಲೇ ಇದ್ದು ಇಲ್ಲೇ ಮಲಗಿದ್ದಂತೆ. ಎಂತ ಹುಚ್ಚು ಅಂದ್ರೆ, ಗುರುಗಳೇ ಹನುಮಪ್ಪನ್ ನೋಡು ಅಂತ ಹೇಳಿದವ್ರು ನೀವೇ, ಹನುಮಪ್ಪನ್ ತೋರಿಸ್ಬೇಕಾದ್ರು ನೀವೇ, ನನಗೆ ಗೊತ್ತಿಲ್ಲ. ಒಂದು ಲೋಟ ನೀರು ತಗೊಂಡು ಅದ್ರ ಮೇಲೆ ಕೈ ಇಟ್ಟು ಶ್ರೀ ತಂದೆ ಹುಟ್ಟುಮೋಟಲ್ಲ ಮಹ ಅಂತ ಗುರುಗಳು ಸ್ಮರಣೆ ಮಾಡೋದು. ಆ ನೀರನ್ನ ಕಣ್ಣಿಗೆ ಹಚ್ಕೊಂಡು ಮಲಗಿದ್ದಾನೆ. ಸ್ವಪ್ನದಲ್ಲಿ ಗುರುಗಳು ಬಂದು ಅವನು 2 ಕಣ್ಣುಗಳನ್ನು ಮುಟ್ಟಿದ್ದಾರೆ. ಬೆಳಗಾಗಿ ಎದ್ದು ನೋಡ್ತಾನೆ, ಎಲ್ಲ ಕಾಣಿಸ್ತಾ ಇದೆ. ಎಂತ ಆಶ್ಚರ್ಯ ಅಂದ್ರೆ, ಇದನ್ನು ಯಾರಿಗೂ ಹೇಳಲಿಲ್ಲ ಅವನು. ತನ್ನ ಮೊಮ್ಮಗಳು ಕರ್ಕೊಂಡು ಇಲ್ಲೇ ತಾನೇ ಇರೋದು ಪ್ರಭಾವಿಗೆ. ಮತ್ತೆ ಕರ್ಕೊಂಡು ಹೋಗಿ ವೈದ್ಯರ ಹತ್ರ ಕರ್ಕೊಂಡು ಹೋದ್ರೆ ಅವ್ರು ಮತ್ತೆ ಟೆಸ್ಟ್ ಮಾಡಿದ್ರೆ ಬರಲ್ಲ ಅಂತ ಹೇಳಿದ್ರೆ, ಮತ್ತೆ ಯಾಕೆ ನಿನಗೆ ಆಸೆ? ಮತ್ತೆ ಪರೀಕ್ಷೆ ಮಾಡಿ ನೋಡಿದ್ರೆ ಅವ್ರು ಕಣ್ಣು ಬಂದಿದೆ. ಹೇಗ್ ಸಾಧ್ಯ ಅಂತ ಕೇಳಿದ್ರು. ವೈದ್ಯಕೀಯ ಲೋಕಕ್ಕೆ ವಿರುದ್ಧ ಅಂದ್ರೆ ಹೇಗ್ ಸಾಧ್ಯ? ಆಗ ಹನ್ನೊಂದು ಗುರುಗಳು ಸ್ಮರಣೆ ಮಾಡಿದೆ. ಯಾರಪ್ಪ ನಿಮ್ಮ ಗುರುಗಳು ಅಂತ ಹೇಳಿ ಆ ಪ್ರಭಾಯಿ ಕ್ಲಿನಿಕ್ ಅವರು ಇವು ಶಿಷ್ಯರಾದ. ಹಾಗೆ ನಮಗೂ ಅಷ್ಟೇ, ಪರಮಾತ್ಮ ನೋಡ್ಲಿಕ್ಕೆ ಈ ಕಣ್ಣಿದೆ, ಅಂತರಂಗದ ಕಣ್ಣಿಂದ ತೆಗೆದೇ ಇಲ್ಲ. ಅದು ಯಾರು ತೆಗೆಸ್ಬೇಕು ಅಂದ್ರೆ ಗುರುಗಳೇ ತೆಗೆಸ್ಬೇಕು ಅಂತ ಗುರುಗಳು ತಂದೆ ಮುದ್ದುದಾಸರು. ಅವ್ರ ಸ್ಮರಣೆ ಮಾತ್ರದಿಂದ ಸಕಲ ದುರಿತಗಳೆಲ್ಲ ಪರಿಹಾರ ಅಂತ. ಗುರುಗಳ ಆರಾಧನೆ ಏಪ್ರಿಲ್ 3, 4, 5 ಆ ಗುರುಗಳ ಆರಾಧನೆ ಖಂಡಿತ ನೀವು ಬಂದು, ನಿಮ್ಮ ಮನೆ ಕಾರ್ಯಕ್ರಮ 3 ದಿನ ಅಲ್ಲಿ ಬಂದಿದ್ದು ಗುರುಗಳು ಸೇವೆ ಮಾಡಿ. ನಿಮ್ಗೆ ಏನ್ ಮಾಡ್ತೀನಿ ಅಂತಿರೋ ಸ್ವತಂತ್ರ. ಬಂದು ಮಡಿ ಉಟ್ಕೋದಿನ ಏನಾದ್ರೂ ಮಾಡಿ ಗುರುಗಳ ಸೇವೆ ಬಂದು 3 ದಿನಗಳ ಕಾಲ ಮಾಡ್ರಿ. ವಿಶೇಷವಾಗಿ ಇವತ್ತು 2-3 ಸರಿ ಅನ್ಸುತ್ತಲ್ಲ ಮಾಡಬೇಕು ಅಂತ ಅನ್ಕೊಂಡು ಆಗಿಲ್ಲ. ಗುರುಗಳು ಇವತ್ತು ಟೈಮ್ ಬರ್ದಿದ್ರು, ಇವತ್ತಿಗೆ ಆಯ್ತು. ಹಾಗಾಗಿ ಖಂಡಿತ ಬಂದು ಗುರುಗಳ ಸೇವೆ ಮಾಡಿ ಅವರ ಅನುಗ್ರಹ ಸಾಧಿಸಿ. ಹೌದಾ? ಓಹೋ, ಸರಿ 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 ಸರಿ. ಓ ಸರಿ ಸರಿ. ಶಾರದಾರವರು ನಮ್ಮ ತಂದೆ ಸ್ವಂತ ತಂಗಿ. ಅವರು ನಮ್ಮ ತಾತ ಇಲ್ಲಿ ಫೋಟೋ ಅವರು ಸುಧಾಕರ್. ಅವರ ಮುತ್ತಾತ ವೇದವ್ಯಾಸಾಚಾರ ಅಂತ, ನಮ್ಮ ತಾತ ವಾಸುದೇವಾಚಾರ.
ನಮ್ಮ ತಾತ ಎಲ್ಲ ಮಾಡಿದಂತ ಅದನ್ನ ಅವತ್ತಿಂದ ಹಂಗೆ ಕಾಪಾಡ್ಕೊಂಡ್ ಬಂದಿದ್ದ. ಎಷ್ಟು ಅವಾಗ ಮುಂಚೆ ಎಲ್ಲ ಬಾಡಿಗೆ ಮನೇಲಿದ್ವಿ, ಚೇಂಜ್ ಮಾಡ್ಕೊಂಡು ಕೆಲ ಇದಕ್ಕಿಂತ ಇನ್ನೊಂದ್ ಸ್ಟೆಪ್ ಇದು ಹೆಂಗಿದೆ ಅಷ್ಟಾಗಿ ಇನ್ನೊಂದ್ ಸ್ಟೆಪ್ ಇತ್ತು, ಅದು ಹೋಗ್ಬಿಡ್ತು ಶಿಥಿಲ ಆಗಿ. ಇದು ಮೇಲ್ಗಡೆ ಉಳಿದಿದೆ ಅಷ್ಟೇ. ಇದು ನೆನೆಸ್ಕೊಂಡು ಹಂಗೆ ಮಾಡ್ಕೊಂಡು ಬರ್ತಾ ಇದೀವಿ. ಬಹಳ ವಿಶೇಷ. ಆ ಮಂಟಪದಲ್ಲೇ ಮಂಟಪಾಭಿಮಾನಿ ದೇವತೆಗಳೆಲ್ಲ ಕೂತ್ಬಿಟ್ಟಿದ್ದಾರೆ. ಇಲ್ಲ, ಬಹಳ ಸಂತೋಷ. ದೊಡ್ಡ ಸೇವೆ ಆಯ್ತು.